ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಸರಸ್ವತೇ ನಮಃ. ಮಾತೃದೇವೋ ಭವ. ತತ್ವಮಸಿ ಚಾನೆಲ್ ಪ್ರೇಕ್ಷಕರಿಗೆ ನಿಮ್ಮ ವೆಂಕಟ್ ಮಾಡುವ ನಮಸ್ಕಾರಗಳು. ಪ್ರೇಕ್ಷಕರು, ಇದು ಉಡುಪಿ ನ್ಯೂಮರಾಲಜಿ ಅಂಡ್ ಅಸ್ಟ್ರಾಲಜಿ ಕಾರ್ಯಕ್ರಮ. ನಾವು ಫೆಬ್ರವರಿ ತಿಂಗಳ ಭವಿಷ್ಯದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಗೋಚಾರ ಫಲದಲ್ಲಿ ಗ್ರಹಗಳು ಯಾವ್ಯಾವ ರಾಶಿಗೆ ಯಾವ ಥರ ನಿಮಗೆ ವರ ನೀಡ್ತಾ ಇದ್ದೇವೆ ಅಂತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ. ಇವತ್ತು ಮೀನ ರಾಶಿ ಬಗ್ಗೆ ನೋಡ್ತಾ ಇದ್ದೀನಿ. ಮೀನ ರಾಶಿ ಅಂದರೆ ನೀವು ರಾಶಿ ಸಿಂಬಲ್ ನೋಡಿದರೆ ಎರಡು ಮೀನುಗಳಿರ್ತವೆ. ಒಂದು ಮೇಲ್ಮುಖವಾಗಿ ಈಜು ಹೊಡಿತಾ ಇದ್ದರೆ, ಇನ್ನೊಂದು ಕೆಳಮುಖವಾಗಿ ಈಜು ಹೊಡಿತಾ ಇರುತ್ತೆ. ಈ ತತ್ವ ಏನಂದರೆ, ಇವರು ಉತ್ಸಾಹದಲ್ಲಿದ್ದರೆ ಇವರಿಗೆ ಪ್ರಪಂಚನೇ ಸುಂದರವಾಗಿ ಕಾಣುತ್ತೆ. ತುಂಬ ಅದ್ಭುತವಾದಂಥ ಆಲೋಚನೆಗಳು ಬರ್ತಾ ಇರ್ತಾರೆ. ಒಳ್ಳೆ ಕವಿಗಳ ಥರ ಇವರು ಕವಿತ್ವವನ್ನು ಬರೀತಾರೆ. ಒಳ್ಳೆ ಸಿಂಗರ್ ಥರ ಹಾಡುಗಳನ್ನು ಹೇಳ್ತಾರೆ. ಇವರು ಬಾತ್ರೂಮಲ್ಲಿ ಕೂಡ ಹಾಡುಗಳು ಹೇಳ್ತಾ ಇರ್ತಾರೆ ಆವಾಗವಾಗ. ಆದರೆ ಏನಾದರೂ ನೆಗೆಟಿವ್ ಥಿಂಕಿಂಗ್ ಮಾಡೋಕ್ಕೆ ಹೋಗಿದ್ರೆ ಇನ್ನೊಂದು ಫಿಶ್ ಇರುತ್ತೆ ಕೆಳಗಡೆಗೆ, ಅದು ಈಜು ಹೊಡಿತಾ ಇರುತ್ತೆ. ಇವರು ನೆಗೆಟಿವ್ ಆಗಿ ಹೋಗ್ಬಿಡುತ್ತೆ. ಇದೇನಾ ಪ್ರಪಂಚ, ನಾವು ಯಾಕೆ ಬದುಕಬೇಕು, ಇದರಲ್ಲಿ ಏನು ಇದೆ, ಎಷ್ಟು ಬದುಕಿದ್ರು ಇಷ್ಟೇ, ಏನು ಎಷ್ಟು ಸಂಪಾದನೆ ಇಷ್ಟೇ ಮಾಡ್ತಕ್ಕಂಥ ವೈರಾಗ್ಯವನ್ನು ಕೂಡ ಕೊಡುತ್ತದೆ. ಈ ರಾಶಿಯವರಿಗೆ ರಾಶಿಯಲ್ಲೇ ಶುಕ್ರ ಇದ್ದಾರೆ. ಎಷ್ಟೊಂದು ಅದೃಷ್ಟ. ಶುಕ್ರ ರಾಶಿಯಲ್ಲಿದ್ದಾರೆ ಅಂದರೆ ನಿಮ್ಮ ಇಷ್ಟಾರ್ಥಗಳನ್ನು ನೆರವೇರ್ತಕ್ಕಂಥದ್ದು. ಸೊ ಮೀನರಾಶಿಯಲ್ಲಿ ಪರಮೋಚ್ಚನಾಗಿರ್ತಕ್ಕಂಥ ಶುಕ್ರ ನಿಮ್ಮ ರಾಶಿಯಲ್ಲಿದ್ದಾನೆ. ಜೊತೆಗೆ ರಾಹು ಕೂಡ ಇದ್ದಾರೆ. ರಾಹು ರಾಶಿಯಲ್ಲಿದ್ದರೆ ಸ್ವಲ್ಪ ಶರೀರ ಆಲಸ್ಯ, ಶರೀರಕ್ಕೆ ಅಸೌಖ್ಯವನ್ನು ಕ್ರಿಯೇಟ್ ಮಾಡ್ತಕ್ಕಂಥವನು ರಾಹು. ಮತ್ತು ನಿಮಗೆ ವ್ಯಯಸ್ಥಾನದಲ್ಲಿ 3 ಗ್ರಹ ಇದೆ. ಬುಧ ಇದ್ದಾರೆ, ಶನಿ ಭಗವಾನರಿದ್ದಾರೆ. 12ನೇ ತಾರೀಕು ರಾತ್ರಿ 10 ಗಂಟೆ ಆದಮೇಲೆ ನಿಮ್ಮ ರಾಶಿಗೆ ಸೂರ್ಯ ಕೂಡ ಅಲ್ಲಿ ಸೇರಿಕೊಳ್ತಾರೆ. ಸ್ವಲ್ಪ ಎಕ್ಸ್ಪೆಂಡಿಚರ್ ಆಗ್ತಕ್ಕಂಥದ್ದು. ಮಾಮೂಲಿಯಾಗಿ 12ನೇ ಮನೆಯಲ್ಲಿ ಶನಿ ಭಗವಾನರಿದ್ದರೆ ಇದು ದೇವತಾ ಕಾರ್ಯಗಳಿಗಾಗಿ, ಪೂಜೆ ಪುನಸ್ಕಾರಗಳಿಗಾಗಿ ದುಡ್ಡು ವ್ಯಯ ಆಗ್ತಕ್ಕಂಥದ್ದು. ಬುಧ 12ನೇ ಮನೆಯಲ್ಲಿದ್ದರೆ ಮಕ್ಕಳ ಪುಸ್ತಕ, ಬಟ್ಟೆ, ಸ್ಕೂಲ್ ಫೀಸ್ ಇಂತಕ್ಕಾಗಿ ಖರ್ಚಾಗ್ತಕ್ಕಂಥದ್ದು. ಸೂರ್ಯ ಭಗವಾನರಿದ್ದಾರೆ ಅಂದರೆ ಪ್ರತಿಷ್ಠೆ, ಹೆಸರು ಮಾಡಲಿಕ್ಕಾಗಿ ದುಡ್ಡು ಖರ್ಚು ಮಾಡ್ತಕ್ಕಂಥದ್ದು. ಹೀಗೆ ನಾನಾ ರೀತಿಯಲ್ಲಿ ಖರ್ಚು ಬರುತ್ತೆ. ಸ್ವಲ್ಪ ಹಿಡಿತಾ ಇರಲಿ. ಖರ್ಚಿದೆ ಅಂದರೆ ಎಲ್ಲ ನಷ್ಟ ಆಗಿಬಿಡುತ್ತೆ ಅಂತಲ್ಲ. ಯಾವಾಗಲೂ ಕೂಡ ನಾವು ಸ್ವಲ್ಪ ಉಳಿತಾಯವನ್ನು ಮಾಡಿಕೊಂಡು ಖರ್ಚು ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು. ಯಾವಾಗಲೂ ಕಾಲ ನಮಗೆ ಒಂದೇ ರೀತಿಯಲ್ಲಿ ಇರೋದಿಲ್ಲ. ಹಾಗೆ ನಿಮ್ಮ ರಾಶಿಗೆ 7ನೇ ಮನೆಯಲ್ಲಿ ಕೇತು ಇದ್ದಾರೆ. 7ನೇ ಮನೆಯಲ್ಲಿ ಕೇತು ಇದ್ದರೆ ದಾಂಪತ್ಯದಲ್ಲಿ ಕೂಡ ಸಣ್ಣ ಪುಟ್ಟದು ಬರುತ್ತೆ. ಏನೋ ಒಂದು ಹೇಳ್ತಾರೆ, ಹೆಂಡತಿಗೆ ಕಾಫಿ ಮಾಡಂದರೆ ಟೀ ಮಾಡ್ಕೊಂಡು ಬರ್ತಾರೆ. ಇದಕ್ಕಾಗಿ ಜಗಳ ಆಗುತ್ತೆ. ಏನು ದೊಡ್ಡ ವಿಚಾರ ಏನಲ್ಲ. ಸೊ ಈ ಥರ ಸಣ್ಣ ಪುಟ್ಟದು ಏನೋ ಬರ್ತಾ ಇರುತ್ತೆ. ಒಂದು ಕಡೆ ಕೂತ್ಕೊಂಡು ನಿಧಾನವಾಗಿ ಮಾತಾಡ್ಕೊಂಡಿದ್ರೆ ಎಲ್ಲೂ ಕೂಡ ಸರಿ ಹೋಗುತ್ತೆ. ಮತ್ತು ಗಂಡ ಹೆಂಡತಿಯರ ಮಧ್ಯೆ ಈ ಪ್ರೇಮ ಬಾಂಧವ್ಯವನ್ನು ಬೆಳೆಸ್ಕೊಳ್ಳೋದಕ್ಕೆ ಅರ್ಧನಾರೀಶ್ವರ ತತ್ವವನ್ನು ಪ್ರಕಟಣೆ ಮಾಡ್ತಕ್ಕಂಥ ಅರ್ಧನಾರೀಶ್ವರ ಸ್ತೋತ್ರವನ್ನು ಓದ್ಕೊಳ್ಳಿ. ನಮಃ ಶಿವಾಯ ಚ ನಮಃ ಶಿವಾಯ. ಈ ಅರ್ಧನಾರೀಶ್ವರ ಸ್ತೋತ್ರವನ್ನು ದಿನಕ್ಕೆ 11 ಬಾರಿ ಓದಿಕೊಂಡಿದ್ದರೆ ಬರ್ತಕ್ಕಂಥ ವಿರಸಗಳು ಹೋಗಿ. 4ನೇ ಮನೆಯಲ್ಲಿ ವಿದ್ಯಾಸ್ಥಾನದಲ್ಲಿ ಕುಜರಿದ್ದಾರೆ. 4ನೇ ಮನೆಯಲ್ಲಿ ಕುಜ ಇದ್ದಾರೆ ಅಂದರೆ ಆಟ ಆಡೋಕ್ಕೆ ಹೋಗೋಣ, ಏನಾದ್ರೂ ಕ್ರಿಕೆಟ್ ನೋಡೋಣ, ಇಲ್ಲ ಏನೋ ಒಂದು ಔಟ್ಡೋರ್ ಗೇಮ್ಸ್, ಹೊರಗಡೆ ಹೋಗೋಣ ಅಂತ ಹೇಳುತ್ತೆ. ಆದರೆ ವಿದ್ಯೆ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕು ವಿದ್ಯಾರ್ಥಿಗಳು. ನಿಮಗೂ 3ನೇ ಮನೆಯಲ್ಲಿ ಗುರು ಕೂಡ ಇದ್ದಾರೆ. ಗುರುಬಲ ಕೂಡ ಕಮ್ಮಿ ಇದೆ. ವಿದ್ಯಾಸ್ಥಾನದಲ್ಲಿ ಸುಖದ ಭಾವದಲ್ಲಿ ಕುಜ ಇದ್ದಾರೆ. ಸುಖ ಕಮ್ಮಿ ಇರುತ್ತೆ, ಸ್ವಲ್ಪ ಟೆನ್ಷನ್ ಇರುತ್ತೆ, ಸ್ವಲ್ಪ ಗೊಂದಲಗಳು, ಗಡಿಬಿಡಿ ಇರುತ್ತೆ. ಸೊ ಇದರಿಂದ ನೀವು ಆಚೆ ಬರಬೇಕಂದ್ರೆ ಈ ಪವಿತ್ರವಾದಂಥ ಈ ಮಾಸದಲ್ಲಿ, ಮಾಘ ಮಾಸದಲ್ಲಿ, ಶಿಶಿರ ಋತುವಿನಲ್ಲಿ 12ನೇ ತಾರೀಕು ಹುಣ್ಣಿಮೆ ಇದೆ, ಮಾಘ ಹುಣ್ಣಿಮೆ ಇದೆ. ಹುಣ್ಣಿಮೆ ದಿವಸ ನಿಮ್ಮ ಮನೆ ಮೇಲೆ ಹೋಗಿ ಚಂದ್ರನನ್ನು ತದೇಕ ದೃಷ್ಟಿಯಿಂದ ನೋಡಿ. ಈ ಹುಣ್ಣಿಮೆ ದಿವಸ ಸಮುದ್ರ ಅಲೆಗಳು ಕೂಡ ಜಾಸ್ತಿ ಆಗತ್ತಂತೆ. ಈ ಚಂದ್ರನ ಪ್ರಭಾವ ಹಂಗಿರುತ್ತೆ. ಚಂದ್ರ ಪ್ರಬಲವಾಗಿರುವಾಗ ಚಂದ್ರನಿಂದ ಅಮೃತ ಕಿರಣಗಳು ಬೀಳುತ್ತೆ. ಸೊ ಅದರಿಂದ ನಾವು ಚಂದ್ರನನ್ನು ನೋಡೋದ್ರಿಂದ ಈ ಅಮೃತ ಕಿರಣಗಳು ನಮ್ಮಲ್ಲಿ ಬಂದು ಸದ್ಭಾವನೆ, ಸಾತ್ವಿಕ ಮನೋಭಾವನೆ ಬರುತ್ತೆ. ಸೊ ಅದಕ್ಕಾಗಿ ನಿರಂತರ ದೇವರ ಪ್ರಾರ್ಥನೆ ಮಾಡಿ ಈ ತಿಂಗಳಲ್ಲಿ ಶಿವತತ್ವವಾಗಿರ್ತಕ್ಕಂಥ, ಎಲ್ಲ ಕಾಲಗಳಲ್ಲೂ ಇರ್ತಕ್ಕಂಥ ಸದಾಶಿವನನ್ನು ನಿರಂತರವಾಗಿ ಧ್ಯಾನ ಮಾಡಿ. ಮೊದಲೇ ಮೀನರಾಶಿ ಅಂದರೆ ಮೋಕ್ಷ ರಾಶಿ. ನಿಮಗೆ ಮೋಕ್ಷ ಸ್ಥಾನದಲ್ಲಿ ಶನಿ ಭಗವಾನರಿದ್ದಾರೆ. ಭಕ್ತಿ ಮಾರ್ಗದಲ್ಲಿ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ಭಕ್ತಿಗೆ ಪ್ರಧಾನವಾಗಿರ್ತಕ್ಕಂಥ ರಾಶಿಯಾಗಿರ್ತಕ್ಕಂಥ ನೀವು ನಿಮ್ಮ ಗೊಂದಲವನ್ನು ಬಿಟ್ಟುಬಿಡಿ. ಯಾಕಂದರೆ ಇವು ಯಾವಾಗಲೂ ಕೂಡ ಗೊಂದಲದಲ್ಲಿ ಇರ್ತಾರೆ. ಯಾಕಂದರೆ ಈ 2 ಮೀನು ಮೇಲಕ್ಕೊಂದು ಕೆಳಗಡೆಗೊಂದು ಹೋಗ್ತಾ ಇರುತ್ತೆ. ಈ ಗೊಂದಲಗಳಿಂದ ನೀವು ಆಚೆ ಬರಬೇಕು. ಆಚೆ ಬಂದರೆ ನಿಮಗೆ ಸುಗಮವಾಗಿರುತ್ತೆ. ತುಂಬ ಬುದ್ಧಿವಂತರು ನೀವು. ಸೊ ಈ ಕಾರ್ಯಕ್ರಮವನ್ನು
ನಾನು ಈ ಮಹಾಶಿವರಾತ್ರಿಯಲ್ಲಿ ಎಲ್ಲರೂ ಶಿವತತ್ವವನ್ನು ಶಿವಾರಾಧನೆಯನ್ನು ಮಾಡಬೇಕಂತ ಹೇಳ್ತಾ, ಶಿವಾನುಗ್ರಹಣೆಗೆ ಎಲ್ಲರೂ ಪಾತ್ರರಾಗಬೇಕಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ನಾನು ವೆಂಕಟರಾಘವನ್, ಉಡುಪಿ ನ್ಯೂಮರಾಲಜಿ ಅಂಡ್ ಅಸ್ಟ್ರಾಲಜಿ. ಧನ್ಯವಾದ. ನಮಸ್ಕಾರ.